ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು ಕರ್ನಾಟಕ ರಾಜ್ಯದಲ್ಲಿ 2 ವರ್ಷದ ಸರ್ಕಾರಿ ಕೋಟದ ಒಂದು ಬಿ.ಎಡ್‌ನ ಸೀಟು ಬೇಕು ಅಂತ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿದಂತಹ ಅಭ್ಯರ್ಥಿಗಳೇನಿದೆಯಲ್ಲ, ಸೊ ಇದೀಗ 4th ರೌಂಡ್ ತನಕನೂ ಬಂದಿದ್ರು ಅಂತ ಹೇಳ್ಬೋದಾಗಿರುವಂಥದ್ದು. ಇದೀಗ 5th ರೌಂಡ್ ಇದೀಗ ಸಾಕಷ್ಟು ಅಭ್ಯರ್ಥಿಗಳು ಒಂದು 5th ರೌಂಡ್‌ನ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಡೌಟ್ಸ್‌ಗಳನ್ನು ಇಟ್ಕೊಂಡಿದ್ದೀರಾ. ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡುಗಡೆ ಮಾಡ್ತಾರೆ, ನಂತರದಲ್ಲಿ ಅಂದರೆ 4ನೇ ರೌಂಡ್‌ನ ಬಳಿಕ ಎಷ್ಟು ಸೀಟ್‌ಗಳು ಉಳ್ಕೊಂಡಿದೆ ಅಂತ ಅಂದ್ಬಿಟ್ಟು ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡುಗಡೆ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೆಲ್ಲ ಒಂದು ಕ್ವೆಶ್ಚನ್ ಇರುವಂಥದ್ದಿತ್ತು. ಬಟ್ ಇವಾಗ 4th ಅಡ್ಮಿಷನ್ ಏನಿತ್ತಲ್ಲ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಈ ಒಂದು ಪ್ರಕ್ರಿಯೆಗಳು ಶುರುವಾಗುವಂಥದ್ದು ಇರುತ್ತೆ. ಇದೀಗ ಒಂದು ಅಫಿಷಿಯಲ್ ಆಗಿ ವೆಬ್ಸೈಟ್‌ನಲ್ಲಿ ನಾವು ಕೂಡ ಚೆಕ್ ಮಾಡಿ ನಿಮಗೆ ಮಾಹಿತಿನ ಕೊಡ್ತೀವಿ. ಸ್ಕ್ರೀನ್ ಮುಖಾಂತರ ಕೂಡ ನೋಡ್ಬೋದಾಗಿರುತ್ತೆ ಅಥವಾ ಸಮಯನ ಕೂಡ ಮೇಲ್ಗಡೆ ಗಮನಿಸಬಹುದಾಗಿರುತ್ತೆ. ಈ ಒಂದು ಸಮಯದಲ್ಲಿ ನಾವು ಕೂಡ ಅಪ್ಡೇಟ್ ಮಾಡ್ತಿರುವಂಥದ್ದಾಗಿರುತ್ತೆ ನಿಮಗೆ. ಸೊ ಈ ಒಂದು ಸಂದರ್ಭದಲ್ಲಿ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರದಲ್ಲಿ 4ನೇ ಸುತ್ತಿಗೆ ಸಂಬಂಧಪಟ್ಟಂತೆ ಸೀಟ್ ಸಿಕ್ಕಂಥ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಕೊನೆಯ ದಿನಾಂಕವನ್ನು ಜನವರಿ ತಿಂಗಳ 23ನೇ ತಾರೀಕು ತನಕ ಅವಕಾಶ ಕೊಟ್ಟಿರು. ಜನವರಿ 24ನೇ ತಾರೀಕು ತನಕನೂ ವೆಬ್ಸೈಟ್ ಎಲ್ಲ ಓಪನ್ ಆಗ್ತಿತ್ತು. ಚಲನ್ ಡೌನ್ಲೋಡ್ ಮಾಡಲಿಕ್ಕಾಗಿರ್ಬೋದು, ಸ್ಲಿಪ್ಗೆಲ್ಲಾನು ಓಪನ್ ಆಗ್ತಿತ್ತು ಅಂತ ಹೇಳ್ಬೋದು. ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ದಿನಾಂಕ ವಿಸ್ತರಣೆ ಆಯ್ತಾ, ಏನು ಎತ್ತ ಅಂತಂದ್ಬಿಟ್ಟು. ಸೊ ಎಲ್ಲ ವಿಸ್ತರಣೆ ಆಗಿದ್ರೆ ಒಂದು ಯಾವುದೇ ರೀತಿಯಾದಂಥ ಸೀಟ್ ಮ್ಯಾಟ್ರಿಕ್ಸು ಇನ್ನೊಂದು ಮತ್ತೊಂದು ಆಪ್ಷನ್ ಎಂಟ್ರಿ ಎಲ್ಲ ಶುರು ಆಗೋದಿಲ್ಲ, ಅದು ಕೂಡ ತಡ ಆಗುತ್ತೆ. ಸೊ ಇದೀಗ ಅಫಿಷಿಯಲ್ ಆಗಿ ಇಲಾಖೆ ಕಡೆಯಿಂದ ಅಂದರೆ ಒಂದು ವೆಬ್ಸೈಟ್‌ನಲ್ಲಿ ಗಮನಿಸಬಹುದಾಗಿರುತ್ತೆ. ನೀವು ಕೂಡ ಲಾಗಿನ್ ಆಗಿ ಚೆಕ್ ಮಾಡಿದ್ರು ಕೂಡ ಸೀಟ್ ಸಿಕ್ಕಂಥ ಅಭ್ಯರ್ಥಿಗಳು ಅಥವಾ ನೆಕ್ಸ್ಟ್ ರೌಂಡ್ ಕೊಟ್ಟಂಥ ಅಭ್ಯರ್ಥಿಗಳು ವೆಬ್ಸೈಟು ಬರ್ತಾ ಇಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅದು ಕ್ಲೋಸ್ ನೌ ಅಂತಾನೆ ಬರ್ತಿದೆ. ಅಂದರೆ ಅಭ್ಯರ್ಥಿಗಳಿಗೆ ಇವಾಗ ಅಂದರೆ ಸಮಯ ಆಲ್ಮೋಸ್ಟ್ ಜನವರಿ 23ಕ್ಕೆ ಎಂಡ್ ಆಗಿತ್ತು. ಅಫಿಷಿಯಲ್ ಆಗಿ ಅವರು ಜನವರಿ 20ರಿಂದ 23 ಅಂತ ಕೊಟ್ಟಿದ್ರು. ಆದರೂ ಕೂಡ 24ನೇ ತಾರೀಕು ತನಕ ಎಲ್ಲ ಬರ್ತಿತ್ತು. ಸದ್ಯಕ್ಕೆ ಈಗ ಅದು ಕ್ಲೋಸ್ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಅಂದರೆ ಬಿ.ಎಡ್‌ನ 4ನೇ ಸುತ್ತಿಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಆಗುವಂಥ 2020ರ ಒಂದು ಪ್ರಕ್ರಿಯೆ ಇರುತ್ತಲ್ಲ, ಅದು ಮುಕ್ತಾಯಗೊಂಡಿರುವಂಥದ್ದಾಗಿರುತ್ತೆ. ಓಕೆ, ಇದೀಗ ಅಭ್ಯರ್ಥಿಗಳಿದ್ರೆ 5th ರೌಂಡ್‌ಗೆ ಸಂಬಂಧಪಟ್ಟಂತೆ ವೆಯ್ಟ್ ಮಾಡ್ತಿರ್ತಾರೆ. ಇದು ಯಾವಾಗ ಏನು ಎತ್ತ ಅಂತ. ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋ ಹೊಸದಾಗಿರೋ ಅಭ್ಯರ್ಥಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬಿ.ಎಡ್ ಆಗಿರ್ಬೋದು, ಟಿ.ಇ.ಟಿಗೆ ಸಂಬಂಧಪಟ್ಟಂತೆ, ಸಿ.ಟಿ.ಟಿಗೆ ಸಂಬಂಧಪಟ್ಟಂತೆ, ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬಹುದು ಅಂತ ಕೂಡ ಮಾಹಿತಿನ ತಿಳಿಸ್ತಾ ವಾಟ್ಸ್ಆಪ್, ಟೆಲಿಗ್ರಾಮ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಇನ್ನು ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ, ನಿಮಗೆ ಏನಾದರೂ ಬಿ.ಎಡ್‌ನ ಒಂದು 5th ರೌಂಡ್‌ಗೆ ಸಂಬಂಧಪಟ್ಟಂತೆ ನೀವು ವೆಯ್ಟ್ ಮಾಡ್ತೀರಾ. ಸೊ ಒಂದು ಯಾವ ಥರ ಒಂದು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೇಕು, ಉತ್ತಮ ಕಾಲೇಜುಗಳನ್ನು ಸ್ಟಾರ್ ಮಾರ್ಕ್ಗಳಿಗೆ ಏನಾದ್ರು ಬರ್ತಿದ್ರೆ ನಿಮಗೆ ಸೊ ಸೀಟೇ ಸಿಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಯಾವ್ಯಾವ ಡಿಸ್ಟಿಕಲ್ಲಿ ನಿಮ್ಮ ಒಂದು ಪರ್ಸೆಂಟೇಜು ರಿಸರ್ವೇಷನ್ ಇಷ್ಟು ಕಾಲೇಜುಗಳನ್ನು ಕೊಡಬೇಕಿರುತ್ತೆ, ಸ್ಟಾರ್ ಮಾರ್ಕ್ಗಳೇ ಬರ್ತಿದೆ, ಇಂಥ ಒಂದು ಸಮಸ್ಯೆಗಳಿದ್ರೆ ಕನ್ನಡ ವೇದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಅಫಿಷಿಯಲ್ ಆಗಿ ಅಭ್ಯರ್ಥಿಗಳಿಗೆ ಇನ್ಸ್ಟಾಗ್ರಾಮ್‌ನಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಇನ್ಸ್ಟಾಗ್ರಾಮ್‌ನಲ್ಲಿ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಿಮ್ಮ ಹೆಸರಿನ ಪಕ್ಕದಲ್ಲಿ ಒಂದು ಕಿರೀಟ ಸಿಂಬಲ್ ಬರೋದ್ರ ಮುಖಾಂತರ ನಿಮ್ಮ ಮೆಸೇಜ್ ಅಥವಾ ಕಾಲ್ ನಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ಬೋದು. ನಂತರದಲ್ಲಿ ನಿಮಗೆ ಒಂದು ಬ್ರಾಡ್ಕಾಸ್ಟ್ ಲಿಂಕ್ ಕೂಡ ಓಪನ್ ಆಗುತ್ತೆ. ಗ್ರೂಪ್ಗೆ ಜಾಯ್ನ್ ಆಗೋ ಮುಖಾಂತರ ಹೆಚ್ಚುವರಿ ಮಾಹಿತಿಯನ್ನು ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಕೂಡ ಸೂಕ್ತ ಸಲಹೆ, ಮಾರ್ಗದರ್ಶನ, ಯಾವ ಥರ ಕಾಲೇಜುಗಳನ್ನು ಆಯ್ಕೆ ಮಾಡಬೇಕು, ಯಾವ ಥರ ಕಾಲೇಜುಗಳನ್ನು ಆಯ್ಕೆ ಮಾಡಬೇಕು ಏನನ್ನು ವಿಚಾರಿಸಬೇಕು, ಅಭ್ಯರ್ಥಿಗಳಿಗೆ ಒಂದು ಸೀಟ್ ಸಿಗಬೇಕು ಅಂದ್ರೆ ಏನೇನು ಮಾಡಬೇಕಿರುತ್ತೆ, ಯಾವ ಥರ ಪ್ರಕ್ರಿಯೆಗಳಿದೆ, ಸಂಪೂರ್ಣ ಮಾಹಿತಿ ಎ ಟು ಝೆಡ್ ತಿಳ್ಕೊಳ್ಳೋದಕ್ಕೆ ನಿಮಗೆ ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ. ಇನ್ಸ್ಟಾಗ್ರಾಮ್‌ನಲ್ಲಿ ಅಭ್ಯರ್ಥಿಗಳು ಅಂತ ತಿಳಿಸ್ತಾ ಸಬ್ಸ್ಕ್ರಿಪ್ಷನ್ ಪಡ್ಕೋಬೋದಾಗಿರುತ್ತೆ. ಹೆಚ್ಚುವರಿ ಮಾಹಿತಿನ ವೈಯಕ್ತಿಕವಾಗಿ ಪಡ್ಕೋಬೇಕು, ಯಾರು ನಮಗೆ ಗೈಡ್ ಮಾಡೋರಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು, ನಿಮ್ಗೆ ಯಾರು ಒಂದು ಸೂಕ್ತ ಸಲಹೆ ಮಾರ್ಗದರ್ಶನ ಕೊಡದೇ ಇರುವಂಥವ್ರು ಅಥವಾ ಬಿ.ಎಡ್‌ನ ಸರ್ಕಾರಿ ಕೋಟಾ ಸೀಟ್ ಯಾವ ಥರ ತಗೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ನೀವು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಭ್ಯರ್ಥಿಗಳಿಗೆ. ಸೊ ಈಗ ನಂತರದಲ್ಲಿ ಇನ್ನೂ ಹೆಚ್ಚುವರಿ ಒಂದು ವೀಡಿಯೋಸ್ ಕೂಡ ಒಂದು ಯೂಟ್ಯೂಬ್‌ನಲ್ಲಿ ಸಿಗ್ತಿರುತ್ತೆ. ಒಂದು ಜಾಯ್ನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಅಲ್ಲಿ ಕೂಡ ಜಾಯ್ನ್ ಆಗಿ ಹೆಚ್ಚುವರಿ ಒಂದು ವೀಡಿಯೋಸನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಒಂದು ಕೋಚಿಂಗ್ಗೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಗಳು ಸಿಗ್ತಾ ಇರುತ್ತೆ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಕೂಡ ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದೀಗ ಒಂದು 5th ರೌಂಡ್ ಒಂದು ಆಪ್ಷನ್ ಎಂಟ್ರಿ ಅಂತಕ್ಕಂಥ ಇರುತ್ತಲ್ಲ, 4th ರೌಂಡ್ ಒಂದು ಅಂದರೆ ಅಭ್ಯರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಕೂಡ ಬಿಡುಗಡೆ ಆಗಬೇಕಾಗಿರುತ್ತೆ. 4th ರೌಂಡ್‌ನ ಬಳಿಕ ಎಷ್ಟು ಸೀಟ್ಸ್ಗಳು ಉಳಿಕೆ ಆಗಿದೆ ಅಂತ. ಸೊ ಇದೆಲ್ಲ ಯಾವಾಗ ಆಗಿದ್ರೆ ಒಂದು ಪ್ರಕ್ರಿಯೆಗಳು ಯಾವಾಗ ಶುರುವಾಗುತ್ತೆ, ಯಾರು ಎಲಿಜಿಬಲ್ ಅಂತಾನೂ ಕೂಡ ಕೆಲವರಿಗೆ ಪ್ರಶ್ನೆ ಇರುತ್ತೆ. ಈ ಒಂದು 4th ರೌಂಡ್‌ನ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಈ ಒಂದು 5th ರೌಂಡ್‌ಗೆ ಸಂಬಂಧಪಟ್ಟಂತೆ ಇದಕ್ಕೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಒಂದು ಶೀಘ್ರದಲ್ಲಿ ಇವಾಗ ನನ್ನ ಒಂದು ಅಂದಾಜಿನ ಪ್ರಕಾರ ನಿಮಗೆ ಮಾಹಿತಿನ ಕೊಡ್ತೇನೆ, ಯಾವಾಗ ಸೀಟ್ ಮೆಟ್ರಿಕ್ಸ್ ಎಲ್ಲ ಬಿಡುಗಡೆ ಆಗಬಹುದು ಅಂತ. ಸೊ ಇವಾಗ ಭಾನುವಾರ ಇರೋದ್ರಿಂದ ನಾಳೆ ಸೊ ಪ್ರಕಟ ಆಗುವ ಸಾಧ್ಯತೆ ತೀರಾ ಕಡಿಮೆ, ಜನವರಿ 20ನೇ ತಾರೀಕು. ಸೊ 26ನೇ ತಾರೀಕು ಜನವರಿ 26ರಂದು ಒಂದು ಗಣರಾಜ್ಯೋತ್ಸವ ಇದೆ. ಬಟ್ ಆಲ್ಮೋಸ್ಟ್ ಅದಕ್ಕೆ ಸಂಬಂಧ ಬರ್ಲಿಕ್ಕಿಲ್ವೇನೋ ಇದು, ಅಂದರೆ ಆಲ್ಮೋಸ್ಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗೋದ್ರಿಂದ ಬರುವ ಸಾಧ್ಯತೆ ಇರುತ್ತೆ. ಅವ್ರೇನಾರು ಅಪ್ಡೇಟ್ ಮಾಡಿದ್ರೆ, ಇಲ್ಲ ಅಂತಂದ್ರೂ ಕೂಡ ಮಂಗಳವಾರದ ಒಳಗಡೆ ನಿರೀಕ್ಷೆ ಮಾಡಬಹುದಿರುತ್ತೆ. ಜನವರಿ 26, 27ನೇ ತಾರೀಕು ಈ ದಿನಗಳಲ್ಲಿ ಆಲ್ಮೋಸ್ಟ್ ಅಭ್ಯರ್ಥಿಗಳು ಎಕ್ಸ್ಪೆಕ್ಟ್ ಮಾಡ್ಬೋದು. 28ನೇ ತಾರೀಕು ಒಳಗಡೆ ಅಂತ ಆಲ್ಮೋಸ್ಟ್ ಸೀಟ್ ಮೆಟ್ರಿಕ್ಸ್ ಎಲ್ಲ ಪ್ರಕಟ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಈ ದಿನಗಳಲ್ಲಿ ಆಪ್ಷನ್ ಎಂಟ್ರಿನ ಕೂಡ ಅಂದರೆ ಜನವರಿ ತಿಂಗಳ ಕೊನೆಯ ವಾರ ಏನಿದೆಯಲ್ಲ ಆ ಒಂದು ವಾರದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಪ್ರಕಟ ಮಾಡಿ ಆಪ್ಷನ್ ಎಂಟ್ರಿ ಒಂದು ಪ್ರಕ್ರಿಯೆ ಇರುತ್ತಲ್ಲ ಅದನ್ನು ಕೂಡ ಇಲಾಖೆ ಕಡೆಯಿಂದ ಕೈಗೊಳ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಸದ್ಯಕ್ಕೆ ಇವಾಗ ನನ್ನ ಒಂದು ಅಂದಾಜಿನ ಪ್ರಕಾರನೂ ಕೂಡ ನಿಮಗೆ ತಿಳಿಸ್ತಿರೋದಾಗಿರುತ್ತೆ. ಕಾಮನ್ ಆಗಿ ನೀವು ಈ ಒಂದು ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಅಫಿಷಿಯಲ್ ಆಗಿ ಅವರು ಪ್ರಕಟ ಆಗೋ ತನಕನೂ ಅದನ್ನೇನು ಮಾಹಿತಿನ ಕೊಡೋದಿಲ್ಲ. ಅವ್ರು ಯಾವಾಗ ಬಿಡ್ತಾರೆ ಏನು ಇರುತ್ತೆ, ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಡೌಟ್ಸ್ ಇರುತ್ತೆ, ಯಾವಾಗ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ, ಯಾವಾಗ ಒಂದು ಆಪ್ಷನ್ ಎಂಟ್ರಿ ಬಿಡ್ತಾರೆ ಅಂತ ಡೌಟ್ ಇರುತ್ತಲ್ಲ, ಆ ಅಭ್ಯರ್ಥಿಗಳು ಹೇಳ್ತಿರುವಂಥದ್ದು ಜನವರಿ ತಿಂಗಳ ಕೊನೆಯ ವಾರದಲ್ಲಂತೂ ಇದೆಲ್ಲ ನಡೆಯುತ್ತೆ. ಓಕೆನಾ. ಈ ಒಂದು ಅಭ್ಯರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನಂತರ ಯಾರು ಎಲಿಜಿಬಲ್ ಅಂತ ಏನು ಪ್ರಶ್ನೆ ಇದೆಯಲ್ಲ, ಇಲಾಖೆ ಕಡೆಯಿಂದ ಒಂದು ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಅವರು ಮಾಹಿತಿನ ಕೊಟ್ಟಿದ್ರು. ಅಂದರೆ
ಒಂದು ಪ್ರಕಟಣೆಯಲ್ಲೂ ಕೂಡ ಕೊಟ್ಟಿರುವಂಥ ಮಾಹಿತಿ ಆಗಿರುತ್ತೆ. ಗಮನಿಸ್ಬೋದ ಇರುತ್ತೆ. ಅಭ್ಯರ್ಥಿಗಳಿಗೆ 4th ರೌಂಡಲ್ಲಿ ಅದಕ್ಕೂ ಮುಂಚೆ ಆಗಿರ್ಬೋದು. ಅಂದ್ರೆ ಅಭ್ಯರ್ಥಿಗಳಿಗೆ ಅವ್ರ ಮಾಹಿತಿನ ತಿಳಿಸಿರುವಂಥದ್ದು. ಅಡ್ಮಿಷನ್ ಆಗಿರುವಂಥವ್ರು ಅಥವಾ 2 ಬಾರಿ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳನ್ನ ನೆಕ್ಸ್ಟ್ ರೌಂಡ್‌ಗೆ ಪರಿಗಣಿಸಲ್ಲ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. 5th ರೌಂಡ್‌ಗೆ ಇವಾಗ ಗೌರ್ಮೆಂಟ್ ಸೀಟ್ ಪ್ರಕಾರ ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳು, ನಂತರದಲ್ಲಿ ಒಂದು ಸ್ಲಿಪ್ಪನ್ನ ತಗೊಂಡಿರುವಂಥ ಅಭ್ಯರ್ಥಿಗಳು, ನಂತರ ಒಂದು 2 ಬಾರಿ ಕಾಲೇಜ್ ಅಲಾಟ್ ಆಗಿರುವಂಥ ಅಭ್ಯರ್ಥಿಗಳನ್ನ 5th ರೌಂಡ್‌ಗೆ ಪರಿಗಣಿಸಲ್ಲ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ. ಸೊ 4th ರೌಂಡಲ್ಲಿ ಮಾತ್ರ ಫಸ್ಟ್ ಟೈಮ್ ಕಾಲೇಜ್ ಸೀಟ್ ಸಿಕ್ಕಿತ್ತು ಅನ್ಕೊಳ್ಳಿ. ಅಂದ್ರೆ 3rd ರೌಂಡ್ ತನಕನೂ ಅಭ್ಯರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ, ಸ್ಟಾರ್ ಮಾರ್ಕ್ ಬಂದಿತ್ತು ಅಥವಾ 4th ರೌಂಡ್ ತನಕ ಏನೂ ಬಂದಿರಲಿಲ್ಲ. 4th ರೌಂಡಲ್ಲಿ ಮಾತ್ರ ಸೀಟ್ ಸಿಕ್ಕಿತ್ತು, ಕಾಲೇಜ್ ನೇಮ್ ಬಂದಿತ್ತು ಅಂದ್ರೆ ಆ ಅಭ್ಯರ್ಥಿಗಳು ಅಡ್ಮಿಷನ್ ಸ್ಲಿಪ್ ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಎಲಿಜಿಬಲ್ ಇರ್ತೀರಾ 5th ರೌಂಡ್‌ಗೆ. ನಂತರ ಅಭ್ಯರ್ಥಿಗಳಿಗೆ 5th ರೌಂಡ್‌ಗೆ ಇವಾಗ 4th ರೌಂಡ್ ತನಕನೂ ಸ್ಟಾರ್ ಮಾರ್ಕ್ ಇದೆ ಅನ್ಕೊಳ್ಳಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡಲ್ಲಿ ಹೆಸರು ಬಂದಿಲ್ಲ. 3rd ರೌಂಡ್, 4th ರೌಂಡಲ್ಲಿ ಸ್ಟಾರ್ ಮಾರ್ಕ್ ಇತ್ತು ಅನ್ಕೊಳ್ಳಿ. ಸೊ ನೀವು ಆಟೋಮೆಟಿಕ್ಲಿ ಎಲಿಜಿಬಲ್ ಇರ್ತೀರಾ 5th ರೌಂಡ್‌ಗೆ. ನೀವು ಸೆಲೆಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ಆಟೋಮೆಟಿಕ್ ಎಲಿಜಿಬಲ್ ಇರ್ತೀರಾ. ಸೊ ನೀವು ಕೂಡ ಎಲಿಜಿಬಲ್ ಇರ್ತೀರಾ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. 4th ರೌಂಡಲ್ಲಿ ಸೀಟ್ ಸಿಕ್ಕಿ ಸ್ಲಿಪ್ ತಗೊಂಡಿರುವಂಥ ಅಭ್ಯರ್ಥಿಗಳನ್ನ ಎಲಿಜಿಬಿಲಿಟಿ ಕೊಡೋದಿಲ್ಲ ಇಲಾಖೆ ಕಡೆಯಿಂದ ಮಾಹಿತಿ ಅದು ಇರುವಂಥದ್ದು ಇರುತ್ತೆ. ಬಟ್ ಅವ್ರು ಮೆನ್ಷನ್ ಮಾಡಿಲ್ಲ ಅಂದ್ರೂ ಕೂಡ ಸ್ಲಿಪ್ ತಗೊಂಡ್ರೆ ನೀವು ಅಡ್ಮಿಷನ್ ಆದ್ರಿ ಅನ್ನೋ ಲೆಕ್ಕದಲ್ಲೇ ನೆಕ್ಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡಿದ್ರೆ ಒಂದು ಪ್ರಕಾರ ರೇರ್ ಕೇಸಸ್ಸಲ್ಲಿ ಪರಿಗಣನೆ ಆಗ್ಬೋದಾಗಿರುತ್ತೆ. ಬಟ್ ಮೆಜಾರಿಟಿ ಟೈಮ್ ಆಗೋದಿಲ್ಲ ಇದು. ಸೊ ಆ ಕಾರಣಕ್ಕೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಒಬ್ಬ ಅಭ್ಯರ್ಥಿಗೆ 2 ಅವಕಾಶ ಮಾತ್ರ ಇರುತ್ತೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್‌ಗೆ. ಸೊ ಇದ್ರ ಬಗ್ಗೆ ಮಾಹಿತಿನ ಕೂಡ ಕೊಟ್ಟಿದ್ದೀವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕನ್ನಡ ವಿತ್ ಆಫಿಷಿಯಲ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದಿರುತ್ತೆ. ಆಲ್ ದಿ ಬೆಸ್ಟ್.